ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮ್ಯಾಚ್ ನಂಬರ್ 2 ಬಿಟ್ವೀನ್ RCB ಆ್ಯಂಡ್ KKR ಹೀಗೆ ಎಲ್ರಿಗೂ ಸ್ವಾಗತ. RCPL ಆಕ್ಷನ್ 2000 ರಿಯಲ್ ಕ್ರಿಕೆಟ್ 24ರಲ್ಲಿ RCPL ಆಕ್ಷನ್ ನಡೆಸ್ತಾ ಇದ್ದೀವಿ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಏನಾದ್ರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ, ಟೇಲ್ಸ್ ಈಸ್ ದ ಕಾಲ್. ಈ ಸಲ ಗುರು ನಾವು ನಮಗೆ ಬೇಕಾಗಿದ್ದಾಗೆ ಸಿಕ್ಕಿದೆ. ಅಪೋನೆಂಟ್ ಅವ್ರು ಬ್ಯಾಟ್ ಮಾಡ್ತಾ ಇದ್ದಾರೆ. ಫಸ್ಟು ನಮ್ಮ ಟೀಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂದು ಚೇಂಜ್ ಮಾಡಿದೆ ಅಷ್ಟೇ, ಹರ್ಷಲ್ ಬದಲು ಪ್ರಸಿದ್ಧ ಕೃಷ್ಣ ಅವ್ರನ್ನ ಹಾಕಿದ್ದೀವಿ. ಆ್ಯಂಡ್ ಈಗ ತೊಂದರೆ ಏನಾಗಿದ್ದ ಅಂದರೆ ಫೀಲ್ಡ್ ಮ್ಯಾನ್ಯುವಲ್ ಇಟ್ಬಿಟ್ಟಿದ್ದೀನಿ, ಅದರಿಂದ ತುಂಬ ರನ್ಸ್ ಲೀಕ್ ಆಗೋ ಸಾಧ್ಯತೆ ಇದೆ. ಸುನಿಲ್ ನಾರಾಯಣ್ ಆ್ಯಂಡ್ ವೆಂಕಟೇಶ್ ಅಯ್ಯರ್ ಈ ಸಲ ಏನು ಮಾಡೋಣ, ಫಸ್ಟಿಗೆ ಯಾರ್ಕರ್ ಬಿಡ್ತಾ ಇದ್ದೀವಿ. ಸೊ ಈ ಮ್ಯಾಚ್ ಗೆಲ್ಲಬೇಕು. ಮಿಸ್ ಆಯಿತಾ? ಇದೇ ನನಗೆ ಮಿಸ್ಫೀಲ್ಡ್ ಆಗುತ್ತೆ ಪಕ್ಕ. ನಾನು ಮ್ಯಾನುವಲ್ಲೇ ಸೆಟ್ ಮಾಡಿಬಿಟ್ಟೆ, ಆಟೋ ಮಾಡೋಕ್ಕೆ ಮರ್ತೇ ಹೋಯ್ತು. ಒಂದಲ್ಲ ಒಂದು ಏನಾದ್ರು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನಾದ್ರು ಹೆಚ್ಚು ಮಿಸ್ಫೀಲ್ಡ್ ಆದರೆ ಫಸ್ಟ್ 5 ಓವರ್ಸ್ನ ಆಟೋ ಪ್ಲೇ ಮಾಡಿಬಿಡ್ತೀನಿ. ಅಯ್ಯೋ, ಮಿಸ್ಫೀಲ್ಡ್ ಆಗ್ತಾಯಿದೆ. ಬೇಕಾದ ಕಡೆ ಬಿಸಾಡ್ತಿಲ್ಲ. ಅದು ಪ್ರಾಕ್ಟೀಸ್ ಇದ್ದರೆ ಪರವಾಗಿಲ್ಲ, ನೀವು ಸಡನ್ ಜಡ್ಜ್ ಮಾಡಬೇಕು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಇಲ್ಲಿ ಬೌಲರಿಗೆ ಹಾಕ್ಬೇಕಾ ಕೀಪರಿಗೆ ಹಾಕ್ಬೇಕಂತ. ಆ್ಯಂಡ್ ಎಸ್, ಡೈರೆಕ್ಟ್ ಥ್ರೋ, ಪಿನ್ ಪಾಯಿಂಟ್. ಯಾರು ಫೀಲ್ಡರ್ ಯಾರು ಅಂತ ಗೊತ್ತಾಗಿಲ್ಲ. ಸುನಿಲ್ ನಾರಾಯಣ್ ಡ್ಯಾಮೇಜ್ ಮಾಡೋಂತಹ ಪ್ಲೇಯರ್. that's gone for 4. ನಾರಾಯಣ್ ಇಲ್ಲಿ ಕೂಡ ಬೆಂಕಿ ಥರ ಆಡ್ತಾ ಇದ್ದಾರೆ. ಈಗ ಗೇಮ್ ಪ್ಲ್ಯಾನ್ ಚೇಂಜ್ ಮಾಡಬೇಕು. ಬೌನ್ಸ್ ಇಡೋಣ, ಸ್ಲೋ ಬೌನ್ಸ್. ಪ್ರೊಟೆಕ್ಷನ್ ಇದ್ದಾರೆ. ಫೀಲ್ಡ್ ಆಟೋ ಇಡೋಕ್ಕಾಗುತ್ತೆ. ಈಗ ಚೆಕ್ ಸೆಟ್ಟಿಂಗ್ಸ್ ಅಲ್ಲ, ಬ್ಯಾಟಿಂಗ್ ಫೀಲ್ಡಿಂಗ್ ಆಫ್. ಎಸ್, ಈಗ ಮಜಾ ಬರುತ್ತೆ ಮ್ಯಾಚಲ್ಲಿ. ಲಾಸ್ಟ್ ಬಾಲ್. ಮ್ಯಾಚ್ ಇನ್ ಗ್ಯಾಪ್ 4. ಫಸ್ಟ್ ಓವರ್ ಏನೋ ಒಂದು ಲೈಟಾಗಿ ತೊಗೊಳ್ಳೋಣ ಅಂದರೆ ಬಾರಿಸ್ಬಿಟ್ಟಿದ್ದಾರೆ. 14 runs of that over. Prasidh Krishna, the new man. ಯಾವುದೆಲ್ಲ ಇದೆ, ಓಕೆ ಪರವಾಗಿಲ್ಲ, ಒಳ್ಳೊಳ್ಳೆ ಸ್ವಲ್ಪ ಇದೆ. ಸ್ಲೋವರ್ ಎಲ್ಲ ಇಲ್ಲ, ಗ್ಯಾಪ್ ಬಿಟ್ಕೊಂಡು ಹೊಡಿತಾರೆ. ಇಲ್ಲಿ ಜಸ್ಟ್ ಸ್ಲೈಸ್ ಮಾಡಿದ್ದಾರೆ. ದೇರ್ ಇಸ್ ಅ ಫೀಲ್ಡ್. ಪ್ರೊಟೆಕ್ಷನ್ ಇದೆ ಅಲ್ಲಿ. ಜಹೀರ್ ಖಾನ್ ಥರ ಆ್ಯಕ್ಷನ್, ರೈಟ್ ಹ್ಯಾಂಡೆಡ್ ಜಹೀರ್ ಖಾನ್. ಕ್ಯಾಚ್ ಇಸ್ ದ ಕಾಲ್ ಆ್ಯಂಡ್ ಗಾನ್. ವಾಟ್ ಅ ಕ್ಯಾಚ್! ಮೊದಲನೇ ಬ್ರೇಕ್ ಥ್ರೂ ಸಿಕ್ಕಿದೆ. ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದಾರೆ. ಇಟ್ಸ್ ಸುನಿಲ್ ನಾರಾಯಣ್. ರೈಟ್ ಹ್ಯಾಂಡ್ ಜಹೀರ್ ಖಾನ್ ಅಂತ ಹೇಳಿದ್ದು ನೆಕ್ಸ್ಟ್ ಬಾಲೇ ವಿಕೆಟ್ ಬಂದುಬಿಟ್ಟಿದೆ. ಆ್ಯಂಡ್ ವಾಟ್ ಅ ಕ್ಯಾಚ್! ಯಾರದು? ಟ್ರಾವಿಸ್ ಹೆಡ್ನಿಂದ ಬ್ರಿಲಿಯಂಟ್ ಕ್ಯಾಚ್. ಈಗ ಟಾಮ್ ಲೆಥಮ್ ಅವ್ರು ಬಂದಿದ್ದಾರೆ. ಮತ್ತೋರ್ವ ಲೆಫ್ಟ್ ಹ್ಯಾಂಡರ. ಹೋಗ್ಬೋಟ ಸ್ವಲ್ಪ ಏನೋ ಸ್ಲಾಟಿಗೆ ಬಿದ್ದಾಗ ಇದೆ ಇದು.
ಬೌನ್ಸರ್ ಹಾಕಿದ್ರೆ ಎತ್ತಾರೆ ಇವರು. ಗುಡ್ ಓವರ್ ಸೋ ಫಾರ್, ಕೇವಲ 4 ರನ್ನು ವಿತ್ 1 ಇಂಪಾರ್ಟೆಂಟ್ ವಿಕೆಟ್ ಆಫ್ ಸುನಿಲ್ ನಾರಾಯಣ್ ಆ್ಯಂಡ್ ಲಾಸ್ಟ್ ಬಾಲ್. Brilliant over. 2 overs gone, 18 for 1. Shivam Dube. ಬರೀ ಇಷ್ಟೇ ಇರೋದು ಆಟ್ರಿಬ್ಯೂಟ್ಸ್ ಇರೋದು. ಆ್ಯಕ್ಷನ್ ಒಂಥರ ಇದೆ, ಬ್ರಾವೋ ಥರ ಆ್ಯಕ್ಷನ್ನು. ಮಾರ್ಕರ್ನ ಟ್ರೈ ಮಾಡೋಣ. ಮಿಸ್ ಆಯ್ತು ಅನಿಸುತ್ತೆ ಲೈನು, ಹೊಡೆತ ಬೀಳೋ ಸಾಧ್ಯತೆ ಇದೆ. ಆ್ಯಂಡ್ ಗ್ಯಾಪಲ್ಲಿ ಸ್ಲೈಸ್ ಮಾಡೋ ಪ್ರಯತ್ನ, ಮಿಸ್ ಫೀಲ್ಡ್. ಅವ್ರು ಯಾರು ದೇವದತ್ ಇರಬೇಕು ಅದು ಮೋಸ್ಟ್ಲಿ. ಮುಖ ಸ್ವಲ್ಪ ಕೆಲವು ಪ್ಲೇಯರ್ಸು ಸ್ವಲ್ಪ ನೋಡೋ ರಿಯಲ್ ಥರ ಕಾಣಿಸುತ್ತೆ. ಬ್ರಿಲಿಯಂಟ್ ಫೀಲ್ಡಿಂಗ್, ಆದರೂ 2 ಓಡಿಬಿಡ್ತಾರೆ. ರನ್ ರೇಟಿಂಗ್ ಸಮ್ವಾಟ್ ಕಡಿವಾಣ ಬೀಳಬೇಕು. ಆ್ಯಂಡ್ 6 runs ಆಫ್ ದಿಸ್ ಓವರ್. ಗ್ಯಾಪ್ ಬಿಟ್ಟಿದ್ದಾರೆ, ಏನಾದರೂ ಸಾಧ್ಯತೆ ಇದೆ ವಿಕೆಟ್ ಬರೋದು. ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಆಫ್ ಕಂಫರ್ಟ್. $28 for 1 after 3. Chahal into the attack. ಚಹಲ್ ಉಮ್ರಾನ್ ಮಲಿಕ್ ಥರ ಇದ್ದಾರೆ. ಅಟ್ಯಾಕಿಂಗ್ ನಾರ್ಮಲ್ ಟು ಡಿಫೆನ್ಸಿವ್ ಸೆಟ್ ಮಾಡೋಣ. ಡಿಫೆಂಡ್ 1. ಓಕೆ, ಡಿಫೆಂಡ್ ಎಲ್ಲ ಬೌಂಡ್ರಿ ಹತ್ರ ಇರ್ತಾರೆ, ಬೇಡ. ನಾರ್ಮಲ್ 1. ಡೀಸೆಂಟಾಗಿ ನಡೀತಾ ಇದೆ ಓವರ್. ಈ ವಾಯ್ಸ್ RC20 ಕೂಡ ಇತ್ತು, ರಿಷಬ್ ಪಂತ್ ಅವರ ವಾಯ್ಸ್ ಅನಿಸುತ್ತಿದ್ದು. ಓಹ್, ದ್ಯಾಟ್ಸ್ 4. ಇಲ್ಲ, ಗಿಫ್ಟರಲ್ಲಿ ಟರ್ನ್ ಆಗುತ್ತೆ. ಒಂದೊಂದು ರನ್ ಹೊಡಿತಾನೆ ಇದ್ದಾರೆ. ಸ್ಲೋ ಡ್ರಿಫ್ಟರ್, ಏನಾದ್ರು ಒಂದು ಡಿಫ್ರೆಂಟ್ ಟ್ರೈ. ಏನಾದ್ರು 6 ಹೋಗುತ್ತೆ ಇದು? ಇಲ್ಲ. 6 runs ಆಫ್ ದಿಸ್ ಓವರ್. 34 for 1.
ಪ್ರಸಿದ್ಧ ಅವರು ಮೊದಲನೇ ಓವರಲ್ಲಿ ವಿಕೆಟ್ ಕೂಡ ತಂದು ಕೊಟ್ಟಿದ್ರು. ಈ ಸಲ ಏನಾದ್ರು ಮ್ಯಾಜಿಕ್ ಮಾಡ್ತಾರಾ ಬನ್ನಿ ನೋಡೋಣ. ಅಂದರೆ ಸಿಂಗಲ್ಸ್ ಕಡೆ ಜಾಸ್ತಿ ಬರ್ತಾ ಇದ್ದಾವೆ. 4-6 ಕೂಡ ಬೀಳ್ತಿಲ್ಲ. ಲಾಸ್ಟ್ ಬೌಂಡ್ರಿ ಇವಾಗ ಎಷ್ಟೋ ಸಮಯ ಆಯಿತು. ಕಟ್ಟರ್ ಬ್ಯೂಟಿಫುಲ್ ಡೆಲಿವರಿ. ಡಾಟ್ಸ್ ಬೇಕು ನಮಗೆ, ಡಾಟ್ಸ್. ವಿಕೆಟ್ಸ್ ಬರ್ದಿದ್ರು ಪರವಾಗಿಲ್ಲ, ಬಟ್ ರನ್ಸ್ಗಳು ಕಟ್ ಹಾಕಬೇಕು. ವಿಕೆಟ್ಸ್ ಬಂದರೆ ಒಳ್ಳೆಯದು. ಫೀಲ್ಡರಲ್ಲಿ ತಲುಪ್ತಾರೆ, ಕೇವಲ 1 ರನ್. ಇದಕ್ಕೆ ಏನಾದ್ರು ಟ್ರಿಕ್ ನೋಡಬೇಕು ವಿಕೆಟ್ಸ್ ತೆಗಿಯೋಕ್ಕೆ. ಇಲ್ಲಾಂದರೆ ವಿಕೆಟ್ಸ್ಗಳೇ ಕೊಡಲ್ಲ ಇವರು. ಅಪರೂಪಕ್ಕೆ ಬಂದುಬಿಡುತ್ತೆ ವಿಕೆಟ್ಸ್. ಫೀಲ್ಡ ಬ್ರಿಲಿಯಂಟ್ ಓವರ್ ಒನ್ಸ್ ಅಗೇನ್. ಕೇವಲ 3 ರನ್ನು. ಸ್ಲೋವರ್ ಲೆಗ್ ಕಟ್ಟರ್ ಏನಾದರೂ ಹೊಡೆಸ್ಕೊಳ್ಳೋ ಸಾಧ್ಯತೆ ಇಲ್ಲ. ಜಸ್ಟ್ 4 ರನ್ಸ್. ಕೇವಲ 4 ಎಕಾನಮಿಯಲ್ಲಿ ಬೌಲ್ ಮಾಡಿದ್ದಾರೆ ಪ್ರಸಿದ್ಧ ಅವರು. 5 on 38 for 1. Sam Curran into the attack. ನಟರಾಜನ್ ಥರ ಆ್ಯಕ್ಷನ್ ಇವ್ರದ್ದು. ವಿಕೆಟ್ಗಳು ಬಿದ್ದು ಸುಮಾರು ಓವರೇ ಆಗೋಯ್ತು. ಹಾಗೆ ರನ್ಸ್ಗಳು ಕೂಡ ಬಂದಿಲ್ಲ. ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ಓ ಶಿಟ್, ಗ್ಯಾಪಲ್ಲಿ ದ್ಯಾಟ್ಸ್ ಗಾನ್ ಫಾರ್ ಬೌಂಡ್ರಿ. ಆ ಥರ ಹಾಕ್ಬೇಕಾದ್ರೆ ಒಂದು ಫೀಲ್ಡರ್ ಇರಬೇಕಿತ್ತಲ್ಲಿ. ಇದು ವೈಡ್ ಲೆಂತಿಗೆ ಬಿದ್ದುಬಿಡ್ತಿದ್ದು. ಸ್ಟ್ರೈಟ್. ಸ್ಲೈಸ್ ಮಾಡಿದ್ದಾರೆ. ಮತ್ತೊಂದು ಗ್ಯಾಪ್. ಫೋಮೋ. ಹಿಂದಿನ ಮ್ಯಾಚಲ್ಲಿ ಒಳ್ಳೆ ಎಕನಾಮಿಕ್ ಆದರೆ ಈ ಮ್ಯಾಚಲ್ಲಿ ಅಪೋಸಿಟ್ ಆಗ್ತಾ ಇದೆ ಸ್ಯಾಮ್ ಕರನ್ ಅವರಿಗೆ. Ten 11 runs off that over. 49 for 1 after 6, and it's time for strategic timeout. ಇನ್ನೊಂದು ಅಪ್ಡೇಟ್ ತರಬೇಕು. ಅವ್ರು ಸ್ಟೇಡಿಯಂನಲ್ಲಿ ಫ್ಯಾನ್ಸು ಜರ್ಸಿ ಹಾಕ್ಕೊಂಡು ಸಪೋರ್ಟರ್ಸ್ ಇರಬೇಕು. ಈ ಥರ ಯಾರನ್ನ ಕಣ ಈಗ ಚಹಲ್ ಇಂಟು ಹಿಸ್ ಫೈನಲ್ ಓವರ್. ಜಸ್ಟ್ 6 ರನ್ಸ್ ಕೊಟ್ಟಿದ್ದರು ಮೊದಲನೆಯ ಓವರಲ್ಲಿ. ಓ ಶಿಟ್, ಇದು ಮಿಸ್ಫೈರ್ ಆಯಿತು. ಫೀಲ್ಡ್ ಆಗಿಟ್ಟದ್ದು ನೋಡಿಲ್ಲ ನಾನು. ಫ್ಲಿಪ್ಪರ್.
ಎಲ್ಲಿ ಡ್ರಿಫ್ಟ್ ಆಗುತ್ತಿದ್ದು? ಏ 2 ರನ್ ಕದ್ದಿದ್ರು ಮಾರೆ. ಗಾನ್ ಏನು ಮಾಡ್ತಿದ್ರು ಇಷ್ಟೊತ್ತು? ಕನ್ಸು ಕಾಣ್ತಿದ್ರು. 1 ರನ್ ನೋಡಿ ಮಿಸ್ಫೀಲ್ಡ್ ಆದ್ರಲ್ಲೂ ಸುಮ್ಮನೆ ಕೂತು ಬಾಲ್ ಬಿಸಾಡಿದ್ಮೇಲೆ ಓಡ್ತಾ ಇದ್ದಾರೆ. ಕರುಣ್ ನಾಯರ್ ನ್ಯೂ ಬ್ಯಾಟ್ಸ್ಮನ್. ಹೊಡಿ ಬುಡಕ್ಕೆ. ಈಗ ಒಳ್ಳೆ ಫೀಲ್ಡಿಂಗ್ ಬರ್ತಾರೆ. ರೈಟ್ ಹ್ಯಾಂಡರ್ಸ್ಗೆ ಗೂಗ್ಲಿ ಟ್ರೈ ಮಾಡೋಣ. ಬೌನ್ಸ್ ಆಗುತ್ತೆ. ಎಕಾನಮಿ 7 ಮುಗಿಸಿದ್ದಾರೆ ಚಾಲ್. ಟೀಮ್ ಸೌತಿ ಇವರಿಗೆ ನಾವು ಡೆತ್ತಲ್ಲಿ ಉಳಿಸ್ತಾ ಇದ್ದೀವಿ. ಮುಂದೆ ಬಾರಿಸಿದ್ದಾರೆ. ಕ್ಯಾಚ್ ಆ್ಯಂಡ್ ದಟ್ಸ್ ಗಾನ್ ಸ್ಟ್ರೈಟ್ ಟು ದಿ ಬೌಲರ್. KGF ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ವಿತ್ ದಟ್ ವಿಕೆಟ್. ಕರುಣ್ ಇರೋರೇನೋ ಹೆಚ್ಚು ವ್ಯತ್ಯಾಸ ಮಾಡಲಿಲ್ಲ. ಓಹ್ ಡೇಂಜರ್ ಮ್ಯಾನ್ ರಸೆಲ್ ಅವ್ರು ಬಂದಿದ್ದಾರೆ. ರಸೆಲ್ ವರ್ಸಸ್ ಟೀಮ್ ಸೌತಿ 2019 ನೆನಪಿದ್ರೆ ಗೊತ್ತಿರುತ್ತೆ. ರಸೆಲ್ ಮತ್ತು ಟೀಮ್ ಸೌತಿಯವರ ಬ್ಯಾಟಲ್. ಓಹ್ ಫಸ್ಟ್ ಬಾಲ್ ಡಕ್ ಆಂಡ್ರೆ ರಸೆಲ್. ಇಲ್ಲಿ ಟೀಮ್ ಸೌತಿಯವ್ರು ಗೆದ್ದಿದ್ದಾರೆ ಈ ಬ್ಯಾಟಲಲ್ಲಿ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಫಾರ್ ಟೀಮ್ ಸೌತಿ. ರಿಂಕು ಸಿಂಗ್ ಅವರು ಕ್ಯಾಚ್ ಹಿಡಿದಿದ್ದಾರೆ. ಬಿಗ್ ವಿಕೆಟ್. ಕೇವಲ 0 ಹೋಗಿದ್ದಾರೆ. 100 ಶಾಟ್ ಮಾಡೋ ಪ್ರಯತ್ನ. ರಿಂಕು ಸಿಂಗ್ ಅವ್ರದ್ದು ಅತ್ಯುತ್ತಮ ಕ್ಯಾಚ್ ಆನ್ ಅ ಹ್ಯಾಟ್ರಿಕ್. ಟೀಮ್ ಸೌತಿ ಕ್ಯಾನ್ ವಿ ಗೆಟ್ ಅ ಹ್ಯಾಟ್ರಿಕ್ ಹಿಯರ್? ಹ್ಯಾಟ್ರಿಕ್ ಸಿಗ್ಬೋದಾ ಇಲ್ಲಿ? ಮಿಸ್ ಆಯಿತು. ಬಟ್ ವೆಂಕಟೇಶ್ ಅಯ್ಯರ್ ಅವರು ಇದ್ದಾರೆ. ಡೇಂಜರ್ಸ್ ಆಗಿ ಕಾಣಿಸ್ತಾ ಇದ್ದಾರೆ. 32 ಆಫ್ 22. $61 for 4. ಎರಡು ಓವರ್ ಬಾಕಿ ಇದೆ. ಸ್ಯಾಮ್ ಕರನ್ ಇಂಟು ಇಸ್ ಫೈನಲ್ ಓವರ್. ಸ್ಲೋವರ್ 1 ವಿತ್ ಫಾಸ್ಟ್ ಸ್ಪೀಡಲ್ಲಿ ಆಗ್ತಾ ಇದ್ದೀವಿ. ಏನು ಮಾಡ್ತಾರೆ? ಪಿಕ್ ಮಾಡಿಬಿಟ್ಟಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ ಬೌಂಡ್ರಿ. ಟಾಮ್ ಬ್ಯಾಂಟನ್ ಅವರ ವಿಕೆಟ್ ತೊಗೊಳ್ಳೋಣ.
ಆಗುತ್ತೆ ತೊಗೊಳಕ್ಕೆ. ನ್ಯೂ ಬ್ಯಾಟ್ಸ್ಮನ್ ಸೆಟ್ಲ್ ಆಗಿರಲ್ಲ. ಪಿನ್ ಪಾಯಿಂಟ್ ಯಾರ್ಕರ್ ಬರ್ತಾಯಿದೆ, ನುಗ್ಗಿ ಬಾರಿಸಿದ್ದಾರೆ, ಬಟ್ ಸ್ಟಿಲ್ ಇಟ್ಸ್ ಅ ಸಿಂಗಲ್. 67 for 4. Cutter. Whoa. What was that? ನೋಡ್ತಿದ್ದಾಗೆ 6. ಇವತ್ತು ಟಾಮ್ ಕರನ್ ಅವರ ದಿನ ಖಂಡಿತ ಅಂತೂ ಅಲ್ಲ. 24 ಕೊಟ್ಟಿದ್ದಾರೆ ಆಲ್ರೆಡಿ. ಮತ್ತೊಂದು ಬೌಂಡ್ರಿ. ಇಟ್ಸ್ 28 ಕೊಟ್ಟು ಮುಗಿಸಿದ್ದಾರೆ. 14 ಎಕನಾಮಿಲಿ ಬೌಲ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಕೇವಲ 5 ಎಕನಾಮಿ ಇತ್ತು. ಸೊ ಇಟ್ಸ್ ಆಲ್ ಅಪ್ ಟು ಟೀಮ್ ಸೌತಿ. ಮೊದಲನೇ ಬಾಲೇ dispatched into the stands for 6. ರಿವರ್ಸ್ ಸ್ವಿಂಗ್ ಉಲ್ಟಾ ಆಯ್ತಲ್ಲ ಇದು. ಪ್ರೆಷರಲ್ಲಿ ಕಾಣಿಸ್ತಾ ಇದ್ದಾರೆ ಟೀಮ್ ಸೌತಿ. ನೆಕ್ಸ್ಟ್ ಏನು ಮಾಡ್ಬೋದು, ಬಟ್ ಈ ಸಲ ಸ್ಟ್ರೈಟ್ ಟು ದ ಫೀಲ್ಡರ್. ವಿಕೆಟ್ ನಂಬರ್ 3 ಫಾರ್ ಟೀಮ್ ಸೌತಿ. ಡೇಂಜರಸ್ ಮ್ಯಾನ್ ವೆಂಕಯ್ಯ ಅಯ್ಯರ್ ಅವ್ರನ್ನ ತೆಗೆದಿದ್ದಾರೆ ಸ್ಟ್ರೈಟ್ ಟು ದ ಫೀಲ್ಡರ್. ಟೀಮ್ ಸೌತಿ ಹ್ಯಾಸ್ ದ ಲಾಸ್ಟ್ ಲಾಫ್ ಅಂತಲೇ ಹೇಳ್ಬೋದು. ಎಸ್ ಖಾನ್, ಶಾರುಖ್ ಅವ್ರ ಸರ್ಫರಾಜ್ ಗೊತ್ತಾಗ್ತಿಲ್ಲ. Six, 4 and wicket. ವೈಡ್ ಹೋಗೋ ಸಾಧ್ಯತೆ ಇದೆ ಇದು. ಬ್ಯಾಂಟನ್ ಅವರಿಗೆ ಏನದು ಬಾಯಿಗೆ ಬಂದು ಶಾರ್ಟ್ಸ್ ಎಲ್ಲ ಹೊಡಿತಿದ್ದಾರೆ. ಆ್ಯಂಡ್ ಲಾಸ್ಟ್ ಬಾಲ್ 100 ದಾಟುವ ಸಾಧ್ಯತೆ ಇದೆ ಇಲ್ಲಿ. ಜಸ್ಟ್ ಸಿಂಗಲ್. ಇಕಾನಮಿ 11 ಮಾಡಿಬಿಟ್ರು ಕೊನೆ ಓವರಲ್ಲಿ ಸೌತಿಯವರು. 97 ಇಸ್ ಟಾರ್ಗೆಟ್ ಫಾರ್ RCB. ಇನ್ನಿಂಗ್ಸ್ ಸಮಾಪ್ತಿ. 97 ಟಾರ್ಗೆಟ್. ವೆಂಕಟೇಶ್ ಅಯ್ಯರ್ ಅವರು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಟೀಮ್ ಸೌತ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ 2 ಓವರಲ್ಲಿ, ಬಟ್ 3 ವಿಕೆಟ್ ಕೂಡ ತೆಗೆದಿದ್ದಾರೆ, ಇಂಪಾರ್ಟೆಂಟ್ ವಿಕೆಟ್ಸ್. ಸೊ ಬನ್ನಿ ಇದನ್ನು ನಾವು ಚೇಸ್ ಮಾಡಬೇಕು. ಲೆಟ್ ಸ್ಟಾರ್ಟ್ ದ ಚೇಸ್. ಇದರಲ್ಲಿ ದೇವದತ್ ಆ್ಯಂಡ್ ಟ್ರಾವಿಸ್ ಹೆಡ್ ಆಳನಾಗಿ ಓಪನಿಂಗ್ ಬರ್ತಾ ಇದ್ದಾರೆ. ಮೊಹಮ್ಮದ್ ಶಮಿ, ದೇವದತ್ ಪಡಿಕಲ್ ಫೇಸ್ ಸ್ವಲ್ಪ ಏನೋ ಸಿಮಿಲರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಓಕೆ, ಫೈನಲ್ ಲೆಟ್ ಸ್ಟಾರ್ಟ್. ಇವಾಗ ಫಸ್ಟ್ ಬಾಲ್ ಆಫ್ ದ ಮಾರ್ಕ್ ಆಗಿದ್ದಾರೆ. ಜಸ್ಟ್ ಅ ಸಿಂಗಲ್. ಡಬಲ್ ಹೊಡ್ಬೋದಿತ್ತ. ಟ್ರಾವಿಸ್ ಹೆಡ್
ಹೆಂಗಿದ್ದಾಗ ಹೇಗಿದ್ರು ಆ ಥರ ಮುಖ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಳ್ಳೆ ಆರಂಭ ಅಲ್ಲ ಅಂದರೆ ಮೀಡಿಯಮ್ ಆರಂಭ ಸಿಕ್ಕಿದೆ. ಒಂದು 4 ಅಥವಾ ಸ್ವಲ್ಪ ನೋಡ್ಕೋಬೇಕು. ಇಬ್ಬರು ಲೆಫ್ಟ್ ಹ್ಯಾಂಡರ್ಸೇ ಇರೋದು. ಏನಾದ್ರು ಒಂದೀಗ ಒಂದು ಸ್ವಲ್ಪ ರಿಸ್ಕ್ ಎತ್ಬೋದಾ? ದ್ಯಾಟ್ಸ್ ವೈಡ್. ಸ್ಟ್ರೇಟ್ ಬಾಲ್ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹೊಡಿಬೋದಿತ್ತು. ಗ್ಯಾಪಲ್ಲಿ ಹೋಗಿದೆಯಾ? ಇಲ್ಲ, ಜಸ್ಟ್ ಸಿಂಗಲ್. ದೊಡ್ಡ ಶಾಟ್ ಟ್ರೈ ಮಾಡೋಣ. 2 runs ಅಂತ ಬರ್ತೀವಿ. ದೇರ್ ಇಸ್ ಅ ಚಾನ್ಸ್ ಫಾರ್ 3 ಆ್ಯಂಡ್ ಇಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದ್ದೀವಿ. 8 for no loss ಆಫ್ಟರ್ 1 over. ಆಂಡ್ರೆ ರಸೆಲ್ ಇಲ್ಲಿ ಬರ್ತಿದ್ದು ಇಲ್ಲ. ಫುಲ್ ಸ್ಪೀಡ್ ಆಗ್ತಾ ಇದ್ದಾರೆ. ಬೌನ್ಸ್ ವಾರ್ನಿಂಗೇ ಇಲ್ಲ. ಗುರು ವಾರ್ನಿಂಗೇ ಇಲ್ಲ, ಈಗ ಕೊಡ್ತಿದೆಯಲ್ಲ. ನಿಮಗೆ ಫಸ್ಟ್ ಇಯರ್ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಇಲ್ಲಾಂದರೆ ಟ್ರೈ ಮಾಡ್ಬೋದಿತ್ತು ಶಾಟು. Brilliant running between the wickets. Eleven for no loss after 2 overs. ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ಶುರು ಮಾಡೋದಾ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಸುನಿಲ್ ನಾರಾಯಣ್ ಇಂಟು ದಿ ಅಟ್ಯಾಕ್. ಪವರ್ ಪ್ಲೇನ ಕೊನೆ ಓವರ್. ಜಸ್ಟ್ ವೆರಿ ಕ್ಲೋಸ್. In the gap, the 4 by Devdutt Padikkal. ಮತ್ತೊಮ್ಮೆ ಮಿಸ್ ಆಯ್ತಿದ್ದು. ಚೂರು ಯಾಮಾರಿದ್ರು ಹೋಗೆ. ಗ್ಯಾಪಲ್ಲಿ ಹೋಗಾಯ್ತಾ? ಇಲ್ಲ. ಬ್ರಿಲಿಯಂಟ್ ಫೀಲ್ಡಿಂಗ್. ಲಾಫ್ಟ್ ಹೊಡೆಯೋಣ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಸ್ಟಿಲ್ ಕನ್ಫ್ಯೂಷನ್ಲಿದ್ದೀನಿ. ಲಾಫ್ಟ್ ಟ್ರೈ ಮಾಡ್ತಿದ್ದೀನಿ. ಬ್ರೇಕ್ ಥ್ರೂ ಸಿಕ್ಕಿದೆ. ಇಲ್ಲಿ ನೋ ಪ್ರಾಬ್ಲಮ್. ವಿಲ್ ಜಾಕ್ಸ್ ದ ನ್ಯೂ ಮ್ಯಾನ್.
ಯಾವಾಗ ಏನು ಆಗುತ್ತೆ ಅಂತಲೇ ಇದು ಬ್ರೇಕ್ ಮಾಡೋಕ್ಕಾಗಲ್ಲ. ಬ್ರಿಲಿಯಂಟ್ ಶಾಟ್ ಇನ್ ದ ಗ್ಯಾಪ್ ಆಫ್ 3 overs gone, 21 for 1. ರವಿಚಂದ್ರನ್ ಅಶ್ವಿನ್ ಫೀಲ್ಡ್ ಸ್ಪ್ರೆಡ್ ಔಟ್ ಆಗಿದೆ. ಗ್ಯಾಪ್ ಅಲ್ಲ. ಓ ನೋ. ಮತ್ತೊಂದು ಹೊಡಿ. ಎಸ್, ಕನ್ವರ್ಟ್ ಮಾಡ್ತಾ ಇದ್ದೀವಿ. ರಿಕ್ವೈರ್ಡ್ ರನ್ ರೇಟ್ ಏರ್ತಾ ಇದೆ. ಅದು ಶಾಟ್ ಅಂದರೆ ದ್ಯಾಟ್ಸ್ ಗಾನ್ ಫಾರ್ 6. ಮೊದಲನೇ 6 ಒಂದಿದೆ. ರಿಕ್ವೈರ್ಡ್ ಅಂಡರ್ ಸ್ಟಿಲ್ 10 ಇದೆ. ಅದು ದ್ಯಾಟ್ಸ್ ಗಾನ್ ಫಾರ್ 6. ಹೆಡ್ ಕೂಡ ಬಂದಿದ್ದಾರೆ ಈಗ ಫಾರ್ಮ್ಗೆ. ಹೊಡೆದಾಟ ಶುರುವಾಗಿದೆ. ಬ್ಯಾಕ್ ಟು ಬ್ಯಾಕ್ 6 ಹಾಗೂ 4. Six more. Oh ho ho ho. ಹೆಡ್ ಅವ್ರನ್ನ ನಿಲ್ಲಿಸೋ ಮಾತೇ ಇಲ್ಲ. ಸೊ ಬೌಲರ್ ಯೋಚನೆ ಮಾಡಬೇಕೀಗ. ಸುನಿಲ್ ನಾರಾಯಣ್ ಅವ್ರನ್ನೇ ಹಿಂಗೆ ವಾಂಚ್ತಿದ್ದಾರೆ ಸರಿಯಾಗಿ. 6 4 6. ರಿಕ್ವೈರ್ಡ್ ರನ್ ರೇಟ್ ಈಸ್ ನೌ ಬಿಲೋ 8. ಈಸಿ 3 runs. ಮೊಮೆಂಟಮ್ ಶಿಫ್ಟ್ ಆಯ್ತಾ? ಸಿಕ್ಸ್ ಮೋರ್. ಫೀಲ್ಡರ್ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ನೋಡೋಕ್ಕಾಗುತ್ತೆ. ಸೊ ನಮ್ಮ ಬ್ಯಾಟ್ಸ್ಮನ್ ಫಾರ್ಮಿಗೆ ಬಂದರು ಅಂದಮೇಲೆ ತಡೆಯೋ ಮಾತೇ ಇಲ್ಲ. ನೋಡಿ ಯಾವ ರೀತಿ ಶಾಟ್ಸ್ಗಳು ಬರ್ತಾ ಇದ್ದಾವೆ ಅಂತ. And that's gone for 4 more as well. ಓಹೋ, ಏನು ಓವರ್ ಗುರು ಇದು. ಎಲ್ಲರೂ ಹುಚ್ಚೆದು ಕುಣಿತಾ ಇದ್ದಾರೆ RCB ಕ್ಯಾಂಪಲ್ಲಿ. ಮೊಮೆಂಟಮೇ ಶಿಫ್ಟ್ ಆಯ್ತಲ್ಲ ಗುರು. $34 runs ಈಗ 30 ಬಾಲ್ಸಲ್ಲಿ.
ಆರಾಮಾಗಿ ಕೂಲ್ ಕೂಲ್. Thirty-two runs in 27 balls. ಇದು ಗಾಳಿಯಲ್ಲಿ ಹೋಗಿದೆ ಆ್ಯಂಡ್ ಜಸ್ಟ್ ಅ ಸಿಂಗಲ್. ಕೇವಲ ಸಿಂಗಲ್ ವಿಲ್ ಜಾಕ್ಸ್. 50 partnership of just 18 deliveries. ಹೆಡ್ ಅಂತೂ ನಿಂತೋಳೋ ಮಾತೇ ಇಲ್ಲ, ಚಚ್ಚಿ ಬಿಸಾಕ್ತಾ ಇದ್ದಾರೆ. ಟೈಮ್ ಫಾರ್ strategic time out. ಸೊ ಫೈನಲಿ ನಾವು ಫಾರ್ಮಿಗೆ ಬಂದಿದ್ದೀವಿ. ಒಳ್ಳೆಯ ಸೈನ್. ಫಸ್ಟ್ ಮ್ಯಾಚ್ ಹೀನಾಯ ಸೋಲು ಕಂಡು ಸೆಕೆಂಡ್ ಮ್ಯಾಚ್ ಬರ್ತಾಯಿದ್ದೀವಿ ಫಾರ್ಮ್ಗೆ. ಈಗ ಕೇವಲ ರನ್ನ ಬಾಲಿಗಿದೆ, 6 ಅಷ್ಟೇ ಇರೋದು. ಈಗ ನೋಡಿ ಹಿಂದೆ ಇಟ್ಟಿದ್ದಾರೆ. ಇದು ಆರಾಮ್ಸೆ ಲೈಕ್ ಅ ಕೇಕ್ ವಾಕ್ ಫಾರ್ ವಿಲ್ ಜಾಕ್ಸ್. $18 needed now. ಈ ಕಡೆ ಫೀಲ್ಡ್ ಖಾಲಿ ಇದೆ, ನೋಡೋಣ, ಅಲ್ಲಿ ಎತ್ತಕ್ಕೆ ಟ್ರೈ ಮಾಡೋಣ. ಓಯ್ಯೋ ಶಿಟ್, ಮಿಸ್ ಟೈಮ್ ಆಯಿತು. ಶಾರ್ಟ್ನ ಮಿಸ್ ಜಡ್ಜ್ ಮಾಡಿದೆ ಆ್ಯಂಡ್ ಬ್ರಿಲಿಯಂಟ್ ಇನ್ನಿಂಗ್ಸ್ ಕಮ್ಸ್ ಟು ಅನ್ ಎಂಡ್. King Kohli. ಸ್ಟ್ರೈಟ್ ಯಾಕೆ ಹಿಂಗೆ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ. ಅರೆ ಯಾರ್, ಸಾರಿ ವೀಲ್ನೇ ಸೆಟ್ ಮಾಡಿಲ್ಲ ಫಸ್ಟಿಗೆ. ಇದು ಕೇವಲ 6 ರನ್ಸ್, ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ. ಫಸ್ಟ್ ಒಂದು 6 ಓಡಿಸ್ಕೊಂಡು 2 ವಿಕೆಟ್ ಕೂಡ ತೆಗೆದು ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಥ್ರಿಲ್ಲರ್ ಏನಾರು ಆಗೋ ಸಾಧ್ಯತೆ ಇದೆಯಾ? ಶಾರುಖ್ ಬ್ಯೂಟಿಫುಲ್. ಟ್ರಾವಿಸ್ ಹೆಡ್ ಅವರ ದಿನ ಇವತ್ತು ಮುಟ್ಟಿದೆಲ್ಲ ನಾಲ್ಕು ಹೋಗ್ತಾ ಇದೆ. $13 runs of 15. Shivam Dube. Ooh, very close.
ಗ್ಯಾಪ್ ಅಲ್ಲ? ಎಸ್ ಇಟ್ ಈಸ್. ಶಮಿಯವರು ನೋ, ಬ್ರಿಲಿಯಂಟ್ ಡೆಲಿವರಿ ಹಾಕಿ ಔಟ್ ಮಾಡಿದ್ದಾರೆ. Brilliant innings comes to an end of Travis Head. ರಿಂಕು ಸಿಂಗ್ ಬರ್ತಿದ್ದಾಗೇನೆ 4. ಕೇವಲ ಈಗ 3 ರನ್ ಬೇಕು. That's a single. Straight to the fielder. ಎಷ್ಟು ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ ಗುರು? 2 runs from 7. ಸಿಂಗಲ್ ಟು ಫಿನಿಶ್. ಈಗ ಕೇವಲ 1 ರನ್ ಬೇಕು. 96 for 5. ರಸಲ್ ಇಸ್ ಬ್ಯಾಕ್ ಒನ್ಸ್ ಅಗೇನ್. ಕೇವಲ 1 ರನ್ ಬೇಕು. ವಿನ್ನಿಂಗ್ ಶಾಟ್ ಬರುತ್ತಾ ಇಲ್ಲಿ ಸ್ಯಾಮ್ ಕರನ್ ಅವರಿಂದ. ಎಸ್, ಫೈನಲಿ ಮೊದಲನೇ ಗೆಲುವು ಈ ಸೀಸನಲ್ಲಿ. RCB win by 5 wickets. ಆ್ಯಕ್ಚುಲಿ 2 loss 3 loss ಅಲ್ಲೇ ಮುಗಿಸ್ಬೇಕಿತ್ತು. ಸುಮ್ಮನೆ ಕೆಲವು ವಿಕೆಟ್ಸ್ನ ಥ್ರೋ ಮಾಡಿಬಿಟ್ಟೆ. ಆ್ಯಂಡ್ ಹೆಡ್ ಅವರ ಎಕ್ಸ್ಪ್ಲೋಸಿವ್ ಇನ್ನಿಂಗ್ಸ್ 44 of just 18 ಹಾಗೂ ವಿಲ್ ಜಾಕ್ಸ್ ಅವ್ರನ್ನ ಕೂಡ ಮರೆಯೋಕ್ಕಾಗಲ್ಲ. 29 of just 12 ಡೆಲಿವರೀಸ್. ಈ ಮ್ಯಾಚ್ ವಿನ್ನಿಂಗ್ ಕಾರಣ. ಆ್ಯಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಟ್ರಾವಿಸ್ ಹೆಡ್. ಇವರು ಸ್ವಲ್ಪ ಮುಖ ಸಿಮಿಲರ್ ಆಗಿ ಕಾಣ. ಮ್ಯಾನ್ ಆಫ್ ದ ಮ್ಯಾಚ್ ಸ್ಪೀಚ್ ಬೇರೆ ಕೊಡ್ತಾ ಇದ್ದಾರೆ. ಇದಕ್ಕೇನಾದ್ರು ನಾವು ಡಬ್ಬಿಂಗ್ ಮಾಡಬೇಕಷ್ಟೆ. ಫೈನಲಿ ಮೊದಲನೇ ಗೆಲುವು ಸೀಸನ್. RCB ವಿನ್ ಬೈ 5 wickets. ಇದನ್ನು ಇನ್ಕ್ರೀಸ್ ಮಾಡುವ. ಎಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಕೆಲವು ಬೌಂಡ್ರೀಸ್ ಹಾಕಿದರು, ಆಮೇಲೆ ಸ್ಟ್ರಗಲ್ ಮಾಡಿದರು. ಅದಾದಮೇಲೆ ಬಂದಂಥ ವಿಲ್ ಜಾಕ್ಸ್ ಬಡಿ ಆಟ ಫುಲ್ಲು. ಸ್ಟ್ಯಾಂಡಿಂಗ್ ನೋಡೋದಾದರೆ ಡೈರೆಕ್ಟ್ 6th ಪೊಸಿಷನಿಗೆ ಹಾರಿದ್ದೀವಿ. ಇನ್ನು ಟೂರ್ನಮೆಂಟ್ ಶುರುವಾಗಿದೆ. ಲಾಂಗ್ ವೇ ಟು ಗೋ. ರನ್ ರೇಟ್ ಸ್ಟಿಲ್ ಮೈನಸಲ್ಲಿದೆ. ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕು. ಕೋಲ್ಕತ್ತಾವು ಟೇಬಲ್ ಟಾಪರ್ಸ್ನ ನಾವು ಸೋಲ್ಸಿದ್ದೀವಿ. ಸ್ಟ್ಯಾಟ್ಸು ನಮ್ಮವ್ರು ಯಾರಪ್ಪ ಇದ್ದಾರೆ ಇಲ್ಲಿ? ಯಾರು ಇಲ್ಲ ಇನ್ನು ಬರ್ತಾರೆ. ನೆಕ್ಸ್ಟ್ ಮ್ಯಾಚ್ ವಿಲ್ ಜಾಕ್ಸ್ ಬರ್ತಾರೆ. ಬೌಲಿಂಗಲ್ಲಿ ಸೌತಿ ಅವರಿದ್ದಾರೆ ನೋಡಿ. ಬೆಸ್ಟ್ ಎಕಾನಮಿ ರೇಟ್ ಪ್ರಸಿದ್ಧ ಕೃಷ್ಣ ಕೇವಲ 4. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು.